ಅಜ್ಜವರು ಬಹಳ ದೊಡ್ಡ ಆಯುರ್ವೇದ ಪಂಡಿತರು, ವೈದ್ಯ ಮೂರ್ತಿಗಳಾಗಿದ್ದರು. ವೈದ್ಯೋ ನಾರಾಯಣೋ ಹರಿ ಅಂತೇಳಿ. ಹಂಗೆ ನಿಡಗುಂದಿ ಕೊಪ್ಪದೊಳಗೆ ಮಹಾದೇವಿ ಎನ್ನುವಂಥ ಒಬ್ಬ ಹೆಣ್ಮಗಳು. ಆ ಹೆಣ್ಮಗಳಿಗೆ ಒಬ್ಬನೇ ಒಬ್ಬ ಮಗ ಇದ್ದ, 8 ವರ್ಷದ ಹುಡುಗ. ಅವಾಗೆಲ್ಲ ಮಕ್ಕಳು ಡಜನ್ ಗಟ್ಟಲೆ ಇರ್ತಿದ್ರು. ಯಾಕಂತಂದ್ರೆ ಈ ರೋಗಗಳು ಬರ್ತಾವ ಅಂತೇಳಿ ಇರ್ತಿತ್ತು. ಈಗ ನೀವು ಎಟ್ರವ ಆರ್ತಿಗೊಬ್ಬ, ಈ ಆರ್ತಿಗೊಬ್ಬಕ್ಕೆ ಕೀರ್ತಿಗೊಬ್ಬ, ಹಿಂಗಾಗಿ ಆಗೇನೆ ನಮ್ಮ ಧರ್ಮದ ಜನಸಂಖ್ಯೆ ಕಮ್ಮಿಗೆ ಆಗ್ತೈತಿ. ನಾವೀಗೆಲ್ಲ ಕಡೆ ಹೇಳಕತ್ಬಿಟ್ಟು ಒಟ್ಟು ಹಡಿದಾದ್ರೆ 4 ಮಕ್ಕಳನ್ನ ಹಡೀರಿ ಅಂತ ಹೇಳಕತ್ತೇ. ಈಗ ಹಾಂ ರೀ ಆರ್ರಿ ಇಲ್ಲ, ಯಾಕಂದರೆ ಪರಿಸ್ಥಿತಿ ಹಂಗೈತಿ. ಅದಕ್ಕೆ ನಾವೆಲ್ಲ ಹೇಳಕತ್ತೇವೆ, ನೋಡ್ರಿ ನೀವೆಲ್ಲ ಕಲಿಬೇಕಷ್ಟೆ. ಯಾಕಂದ್ರೆ ನಾಳೆ ಬೇಕಲ್ಲ. ಜನಸಂಖ್ಯೆ ಈ ವರ್ಷ ಭಾಳ ಕಮ್ಮಿ ಆಗೈತೆ ರೀ. ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಾಗೈತೆ ಅನ್ನಕತ್ತಿದ್ರಿ, ಮತ್ತೆ ಕಮ್ಮಿ ಆಗೈತತ್ ನೋಡ್ರಿ. ಅದಕ್ಕೆ ಅದರೊಳಗೆ ನಮ್ಮ ಧರ್ಮದ ಜನಸಂಖ್ಯೆನ ಉಳಿಬೇಕಲ್ಲ. ಅದಕ್ಕೆ ನೀವೆಲ್ಲರೂ ಹೆಚ್ಚಿನ ಜನಸಂಖ್ಯೆ ಒಳಗೆ ಮಕ್ಕಳನ್ನು ಹೆರ್ರಿ ಅಂತೇಳಿ ನಾವು ಬಿಡ್ಕೋತೇವೆ. ಹಿಂಗೆ ಒಬ್ಬ ಮಗ ಇದ್ದ ಮಹಾದೇವಿಗೆ. ಆ ಹುಡುಗಗೆ ವಿಷಮಜ್ವರ ಅಂತಂದ್ರೆ ತಲೆಗೆ ಬಂದುಬಿಟ್ಟಿರ್ತೈತೆ ಜ್ವರ. ಮೆದುಳಿಗೆ ಜ್ವರ ಹೋತು ಅಂದ್ರೆ ಬದುಕೋದು ಮನುಷ್ಯ ಕಷ್ಟ. ಹೆಂಗಿತ್ತು ಅಂದ್ರೆ ಹೆಂಗೆ ಜ್ವರ ಬಂದಿದ್ದು ಅಂದ್ರೆ ಅವನ ಹತ್ರ ಹೋಗಿಬಿಟ್ರೆ ಸಾಕು. ಈಗ ಒಲಿ ಮುಂದೆ ಕೂತಾಗ ಹೆಂಗೆ ಕಾವು ಬರ್ತಿತ್ತಲ್ಲ, ಹಂಗೆ ಕಾವು ಬರ್ತಿತ್ತಂತ. ಅಷ್ಟು ಜ್ವರ ಬಂದಿದ್ದು ಅವ್ರಿಗೆ. ಅಷ್ಟು ಜ್ವರ ಬಂದಿದ್ದು ಅಂಥ ಸಂದರ್ಭದೊಳಗೆ ಆ ತಾಯಿ ಮಹಾದೇವಿ ಊರೊಳಗಿರುವಂತಹ ಎಲ್ಲ ಡಾಕ್ಟರ್ ಕಡೆ ಹೋಗ್ತಾಳೆ, ಎಲ್ಲ ಕಡೆ ತೋರಿಸ್ತಾಳೆ. ಯಾವ ದೇವ್ರನ್ನೂ ಬಿಡಲಿಲ್ಲ, ಎಲ್ಲರೂ ಬಿಡಲಿಲ್ಲ. ಎಲ್ಲರೂ ಹೇಳಿದರು, ನೋಡವಾ ಇನ್ನು ಕೊನೆಗೆ ಉಳಿದಿರೋದು ಒಬ್ಬರದ. ನೀ ಎಲ್ಲಿ ಹೋದ್ರೂ ಆರಾಮಾಗಿಲ್ಲ ಅಂತಂದ್ರೆ ಮಗ ಉಳಿಯೋದು ಕಷ್ಟ ಅಂತೇಳಿ 4-5 ಜನ ಅನ್ನೋರು. ಇನ್ನೇನು ಮಕ್ಕೊಂಡಾನ, ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಅಡ್ಡಾಡಕ್ಕೆ ಬರಂಗಿಲ್ಲ, ಏನು ಮಾಡೋ ಮಕ್ಕೊಂಡಾನ ಮಗ ಹೋದಂತೇಳಿ 10 ಜನ ಅನ್ನೋರು. 10 ಜನ ಬಂದು ಹೇಳ್ತಿದ್ರು, ತ್ರಾಸ ತಗೋಬೇಡವ, ಯಾವ ದೇವರು ಬಿಟ್ಟಾನ ಕೈ ಬಿಟ್ಟಿರ್ಬೋದು, ಶಿವಸಜ್ಜ ಕೈ ಬಿಡಲ್ಲ, ಹೋಗಿ ಬಾ ಅಲ್ಲೇ ಹೊರಗಿನ ಮಠಕ್ಕೆ ಹೋಗಿ ಬಾ ಅಂತಿದ್ರು. ಅವಾಗ ಆ ತಾಯಿ ಕೂಸನ್ನು ಹಿಡ್ಕೊಂಡ ಶಿವಸಜ್ಜನ ಕಡೆ ಹೋದ್ಲಂತ. ಯಪ್ಪ, ನಿನಗೆ ಬೇಡಿ ಬಂದೀನಿ ನನಗೆ ಇನ್ನು ಏನೂ ಉಳಿದಿಲ್ಲ. ಇರೋ ಒಬ್ಬನ ಮಗ, ಅವ ಏನರ ಸತ್ತಂದ್ರೆ ನಾನು ನಿನ್ನ ಮುಂದೆ ಸಾಯ್ತೀನಿ. ನನ್ನ ಮಗನ ಹೆಂಗಾರ ಮಾಡಿ ಉಳಿಸ್ಬೇಕು, ನೀನು ನನ್ನ ಮಗನ ಉಳಿಸ್ಬೇಕು. ನಾನು ಎಲ್ಲ ಡಾಕ್ಟರ್ಗಳು ಮುಗಿಸಿದ್ನಿ, ಎಲ್ಲ ದೇವರು ಮುಗಿದು ಎಲ್ಲ ಮುಗಿದು ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಯಪ್ಪ, ಈ ಮಗನ ಉಳಿಸ್ಕೊಟ್ಬಿಡು, ನಿನ್ನ ದೇವ್ರಂತ ನಾ ತಿಳ್ಕೊತೀನಿ ಅಂದ್ಲಕ್ಕಿ. ಮಹಾದೇವಿ ಚಿಂತೆ ಮಾಡಬೇಡ, ಮನೆಗೆ ಹೋಗು ಅಂದ್ರೆ ಸಮಾಧಾನ ಮಾಡಿ. ಎಷ್ಟು ಹತ್ತಲು ಅಂದರೆ ಹೆಣ್ಮಗಳು ಭಾಳ ಅಂದ್ರೆ ಭಾಳ ಹತ್ತು. ಸಮಾಧಾನ ಮಾಡಿ ಮನೆಗೆ ಕಳಿಸಿದ್ರು. ನಾಳೆ ನಿನ್ನ ಮನೆಗೆ ಬರ್ತೇನೆ ನಡಿ ಬಾ ಅಂದರು. ಆತು, ಆಕೆ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗೋಣ, ಬೆಳಗ್ಗೆ ಎದ್ದು ಲಿಂಗ ಪೂಜೆ ಮಾಡಿಕೊಂಡು ಅಜ್ಜರ ಸೇವಾ ಮರಿ ಇಲ್ಕಲ್ ಸಂಗಪ್ಪ ಅಂತಿದ್ದ. ಇಲ್ಕಲ್ ಸಂಗಪ್ಪನ ಅಜ್ಜರದೆಲ್ಲ ಸೇವೆಯನ್ನು ಮಾಡಿದ. ಸೇವಾ ಮಾಡಿ ಹೊರಗೆ ಬಂದು ಕೊಂಡ್ರದ್ರಾಗನ ಒಂದು 10-15 ಜನ ಬಂದರು. ಅಪ್ಪರ ಮಹಾದೇವಿ ಮಗ ಇನ್ನೇನಿಲ್ರಿ, ಮುಗೀತ್ರಿ, ಸತ್ತು ಅನ್ಕೋಬೇಕು ನೋಡ್ರಿ, ಮುಗೀತ್ರಿಪ್ಪ, ಹೋಗ್ಯಾನ್ರಿಪ್ಪ ಅಂತಂದ್ರೆ ಅವರೆಲ್ಲ. ಅವಾಗ ಇಲ್ಕಲ್ ಸಂಗಪ್ಪನ ಕರೀತಾರೆ. ಸಂಗಪ್ಪ ಬಾರೋ ಇಲ್ಲಿ, ಹೇಳ್ರಿಪ್ಪ, ಏನು ಹೇಳ್ರಿ, ನಡಿ ಮಹಾದೇವಿ ಮನೆಗೆ ಹೋಗು ನಡಿ. ಕೈಯ ಕಮಂಡ್ಲ ಹಿಡ್ಕೊಂಡು, ಯೋಗದಂಡ ಹಿಡ್ಕೊಂಡು, ರುದ್ರಾಕ್ಷಿ ಹಾಕ್ಕೊಂಡು, ಒಂದೇನೋ ಗಂಧ ತೈದು ಅದನ್ನು ತಗೊಂಡು ಮಹಾದೇವಿ ಮನೆಗೆ ಹೊಂಟು. ಸೀದಾ ಮಹಾದೇವಿ ಮನೆಗೆ ಹೋಗ್ತಾರೆ. ಎಲ್ಲರೂ ಊರಾಗಿನ ಜನ ಎಲ್ಲ ಬಂದು ಮುಂದೆ ಕೂತಾರೆ. ಇನ್ನೇನು ಹೋಗೇ ಬಿಡ್ತಾನಂತೇಳಿ ಎಲ್ಲರೂ ಅಳಾಕತ್ತಾರೆ. ಉಸಿರಷ್ಟ ಐತಿ, ಶರೀರದ ಯಾವ ಅವಯವಗಳ ಒಳಗೆ ಶಕ್ತಿ ಇಲ್ಲ, ಉಸಿರು ಶಕ್ತಿ ಮಾತ್ರ ಅಷ್ಟೈತಿ. ಹೋದರು, ಹೋಗಿ
ಅಜ್ಜವರು ತಮ್ಮ ಕಮಂಡಲದೊಳಗಿನ ನೀರು ತೆಗಿತಾರ, ತಲೆ ಮೇಲೆ ಹಚ್ತಾರ. ಏನು ಗಂಧ ತೈದು ತೊಗೊಂಬಂದಿದ್ರಲ್ಲ, ಅದು ರುದ್ರಾಕ್ಷಿಯನ್ನು ತೈದು ತಗೊಂಡು ಬಂದಿದ್ರು. ಆ ರುದ್ರಾಕ್ಷಿ ತೆಗೆದೊಂಡಿಟ್ಟು ತಲೆಗೆ ಹಚ್ತಾರ. ತಲೆಗೆ ಹಚ್ಚಿ ತಲೆ ಮ್ಯಾಗ ಕೈ ಹಿಟ್ಟು, ಇವ ಸಾಮಾನ್ಯ ಆಗೋದಿಲ್ಲ, ದೀರ್ಘಾಯುಷ್ಯ ಆಗ್ತಾನವ್ವ, ದೀರ್ಘಾಯುಷ್ಯ ಆಗ್ತಾನಂತೇಳಿ ತಲೆ ಮ್ಯಾಗ ಕೈ ಇಟ್ಟರಂತ. ಇಟ್ಟು 10 ನಿಮಿಷಕ್ಕೆ ಹೊಳ್ಳಿ ಕೂಸು ಮಕ್ಕೊಂಡಿದ್ದು ಎದ್ದು ನಿಂತು ಅಜ್ಜರಿಗೆ ಕಾಲು ನಮಸ್ಕಾರ ಮಾಡತ್ತಂತ. ಇದು ಶಿವಯೋಗಿಯ ಶಕ್ತಿ, ಶಿವಯೋಗಿಯ ಶಕ್ತಿ. ಒಬ್ಬ ವೈದ್ಯನಾಗಿ, ಭವರೋಗ ವೈದ್ಯ, ಬರೀ ವೈದ್ಯ ಅಲ್ಲ, ಶರೀರ ರೋಗದ ವೈದ್ಯ, ಭವರೋಗದ ವೈದ್ಯ. ಶರೀರ ರೋಗದ ವೈದ್ಯ, ನಮ್ಮ ಶರೀರಕ್ಕೆ ನೋವಾದ್ರೆ, ರೋಗ ಬಂದ್ರೆ ಅದನ್ನು ನಿವಾರಣೆ ಮಾಡಕ್ಕಂತೇಳಿ ವೈದ್ಯರು ಇರ್ತಾರೆ. ಈಗೆಲ್ಲ ಡಾಕ್ಟರ್ಸ್ಗಳು ಬೇರೆ ಬೇರೆ ಬಂದ್ಬಿಟ್ಟಾರೆ. ಎಡಗಣ್ಣಿಗೊಬ್ಬರು, ಬಲಗಣ್ಣಿಗೊಬ್ಬರು. ಒಂದಾಗ ಮೊದಲೆಲ್ಲ ಏನಿತ್ತು, ಡಾಕ್ಟರ್ ಅಂದ್ರೆ ಒಬ್ಬನ ಎಲ್ಲ ಅವನ ನೋಡ್ತಿದ್ದ. ಈಗೇನಿಲ್ಲ, ಎಡಗಾಲಿಗೊಬ್ಬ, ಬಲಗಾಲಿಗೊಬ್ಬವ, ಕೈಗೊಬ್ಬವ, ಕಾಲಿಗೊಬ್ಬವ, ನರಕ್ಕೊಬ್ಬ, ಎಡಗಿವಿಗೊಬ್ಬ, ಬಲಗಿವಿಗೊಬ್ಬವ, ಹಿಂಗೆ ನೋಡ್ರಲ್ಲ. ಈಗ ಭಾಳ ಚಂದ. ಮತ್ತು ಇನ್ನು ಕಿರುಬಳ್ಳಿಗೊಬ್ಬವ, ಹೆಬ್ಬಳ್ಳಿಗೊಬ್ಬವ, ಎಲ್ಲದಕ್ಕೂ ಒಬ್ಬೊಬ್ಬರು ಹುಟ್ಟ್ಯಾರೀಗ. ಹಂಗಲ್ಲ, ಇಲ್ಲಿ ಶುಭಸ್ಸು ಅಜ್ಜವ್ರದ್ದು ಹೆಂಗೈತಂದ್ರೆ ಭವರೋಗ ವೈದ್ಯ. ಬರೀ ರೋಗಗಳನ್ನು, ಶರೀರದ ರೋಗಗಳನ್ನು ನಿವಾರಿಸುವುದಷ್ಟ ಅಲ್ಲ, ನಮ್ಮ ಭವಬಂಧನ ಸಂಸಾರದ ರೋಗವನ್ನು ನಿವಾರಿಸಿ ಭವಬಂಧನವನ್ನು ಕಳೆದು ಪರಮ ಸುಖವನ್ನು ತೋರಿಸುವಂತಹ ಮಹಾಪ್ರಭು ಅದು ಶಿವಬಸವ ಮಹಾಶಿವಯೋಗಿ ಆಗಿದ್ರು ಅಂತೇಳಿ ಪುರಾಣದೊಳಗೆ ಬರೀತಾರ ಅನ್ನುವಂತಹ ಮಾತನ್ನು ತಮಗೆಲ್ಲರಿಗೂ ಹೇಳಿ ನೋಡ್ರಿ.